ತಕ್ಷಣ ತಾಂತ್ರಿಕವಾಗಿ ನಾನು 10 ತಿಂಗಳಲ್ಲಿ ಎಲ್ಲ ಮುಗಿಸಿದ್ದೀನಿ. ಇದು ಕೂಡ ಇವಾಗ ಮುಗಿತಾ ಇದೆ. ಒಂದು ಲೆಟರ್ ಬೇಕಾಗಿತ್ತು, ಚೀಫ್ ಸೆಕ್ರೆಟರಿ ಬರ್ದಿದ್ದಾರೆ. ನಾವ್ ಇವಾಗ ಕೆಲಸ ಶುರು ಮಾಡಿಸ್ತೀವಿ. ಪೂರ್ತಿ ಇವಾಗ ಇವ್ರು ಏನಾಗಿತ್ತು ಹಿಂದೆ ಎಲ್ಲಾನು ROB ಮೇಲ್ ಸೇತುವೆ ಕೆಳ ಸೇತುವೆ ನಾವು ಅರ್ಧ ಕೊಡ್ತೀವಿ ಅಂದ್ರು. ಒಂದು ಎಲ್ಲ ನಿಂತೋಗಿತ್ತು. ನಾನ್ ಬಂದ್ಮೇಲೆ 106 ಕೆಲಸಗಳು ನಡೀತಾ ಇದೆ. ಇದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಇತ್ತು, ಅದು ಬಗೆಹರಿಸಿದ್ವಿ. ಇನ್ನೊಂದು ಸ್ವಲ್ಪ ದಿವಸ ಮಾಡಿ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಮಾಡಿ. ಹೌದೌದು, ಇನ್ನು ಮುಂದೆ ಯಾವುದೇ ಯೋಜನೆಗಳು ಕೂಡ ROB ಮೇಲ್ ಸೇತುವೆ ಕೆಳ ಸೇತುವೆಗಳಿಗೆ 100ಕ್ಕೆ 100 ಭಾರತ ಸರ್ಕಾರ. ಒಂದ್ ಪೈಸಾನು ಇಲ್ಲ. ಹೌದಪ್ಪ, ಅದು ಅದಕ್ಕೆ ಹಿಂದೆ ಬರ್ದಿದ್ರು, ಅದರಿಂದಾನೇ ಇಷ್ಟೆಲ್ಲ ಆಗಿದ್ದು. ಎಡವಟ್ಟು ಇವರು ಕೊಡ್ತೀವಿ ಅಂತ ಹೇಳಿದವ್ರು ಕೊಡಕ್ಕೂ ತಯಾರಾಗಿಲ್ಲ, ದುಡ್ಡು ಇಲ್ಲ ಅವ್ರ ಹತ್ರ. ಎಲ್ಲ ಭಾಗ್ಯಗಳು ಅಂತಾರೆ, ಭಾಗ್ಯನೂ ಇಲ್ಲ, ದುಡ್ಡು ಇಲ್ಲ. ಆ ಪರಿಸ್ಥಿತಿಲಿ ಇದೆ. ಅದಕ್ಕೆ ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಣ್ಣವರು ಕೂಡ ಅವ್ರಿಗೆ ಹೇಳಿದ್ದೀನಿ, ಒಂದು ಪತ್ರನೂ ಬರ್ತಿದ್ದೀನಿ. ನೀವೇನು ಮಾಡಬೇಡ್ರಿ, ಬುಕ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಗೊಂದು ಚೀಫ್ ಸೆಕ್ರೆಟರಿನ ಒಂದು ಕಾಗದ ಹಾಕ್ಸಿ ಅಂತ ಹೇಳಿದ್ವಿ. ಮೋಸ್ಟ್ಲಿ ನಮ್ಮ MP ಕೂಡ ಬಂದಿದ್ರು, ಅವ್ರಿಗೂ ಕೂಡ ಹೇಳಿದ್ದೀನಿ ಮೊದ್ಲು ಕಳ್ಸ್ರಪ್ಪ ಅಂತ. ಅದು ಕಟ್ಟಿದ ತಕ್ಷಣ ನಾವು ದುಡ್ಡ ಮೇಲೆ ನೋಡ್ಕೊಳ್ಳೋಣ ಅಂತ ಕೆಲಸ ಮುಗಿಸಿ ಅದನ್ನ ಲೋಕಕ್ಕೆ ಸಮರ್ಪಣೆ ಮಾಡ್ತೀವಿ. ಬೇಲೂರು ಪ್ರಾಜೆಕ್ಟ್ ಯಾವಾಗ ನಾವು ಬೇಲೂರು, ನಾನು ಇವತ್ತು ಮೇಡಮ್ನವ್ರ ಹತ್ರ ಹೋಗ್ಬೇಕಾಗಿತ್ತು, ನನಗೆ ಅನಿವಾರ್ಯವಾಗಿ ಆಗ್ಲಿಲ್ಲ. ಎಲ್ಲ ಅಕ್ವಿಜೇಷನ್ ಮುಗಿತಾ ಬಂದಿದೆ. ಇದು ಹಂಗೆ ರೀ, 50% ನಾವು ಕೊಡ್ತೀವಿ ಅಂತಾರೆ, 50 ಪೈಸೆನೂ ಕೊಡೋರು. ಇವಾಗ ಏನಾಗಿದೆ, ನಮ್ಮ ಸರ್ಕಾರದ ಕೆಲಸ, ನರೇಂದ್ರ ಮೋದಿಯವರ ಕಾರ್ಯವೈಖರಿ 10 ತಿಂಗಳಲ್ಲಿ ನಾನು ಹೆಂಗಿದ್ದೀನಿ ಅಂದ್ರೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತೀನಿ. ಇವಾಗ 5 ಕಿಲೋಮೀಟರ್ಗೆ ಬರ್ತಾ ಇಲ್ವೇ? ಪಂಪ್ ಮಿಷಿನ್ ಇದ್ರೆ ಪಂಪ್ ಇಲ್ಲ, ಪಂಪ್ ಇದ್ರೆ ಡೀಸೆಲ್ ಇಲ್ಲ, ಡೀಸೆಲ್ ಇದ್ರೆ ಇನ್ನೊಂದಿಲ್ಲ. ಹಂಗಾಗಿದೆ. ಅದಕ್ಕೆ ಒಂದು ದಾರಿಗೆ ತರ್ತಾ ಇದೀವಿ. ಇದು ಕೂಡ ಶುರು ಮಾಡ್ತೀವಿ. ಆದಿಹಳ್ಳಿ ಬೇಲೂರು, ಆದಿಹಳ್ಳಿ ಚಿಕ್ಕಮಂಗ್ಳೂರು, ಆದಿಹಳ್ಳಿ ಕಣ್ರಿ, ನಿಮ್ಗೆ ನಾನು ಚೆನ್ನಾಗಿ ಸುಮ್ಮನೆ ಇರಪ್ಪ, ದಾರಿ ತಪ್ಪಿಸ್ಬೇಡ್ರಿ. ಆದಿಹಳ್ಳಿ, ಅದು ಆದಿಹಳ್ಳಿಯಿಂದ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರಿಂದ ಆದಿಹಳ್ಳಿಯಿಂದ ಬೇಲೂರು. ಅದು ಕೂಡ ಈಗಾಗಲೇ ಇದಾಗಿದೆ. ಟೆಕ್ನಿಕಲ್ ಆಗಿ ಕೆಲಸನೂ ಕೂಡ ನಡೀತಾ ಇದೆ. ಅದು ಕೂಡ ತತ್ತೀವ ದಲ್ದಿನ. ಇದನ್ನು ಕೂಡ ಸ್ವಲ್ಪ ದಿವಸದಲ್ಲೇ ಅಕ್ವಿಜೇಷನ್ ನಿಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಶ್ರಮ ವಹಿಸಿ ಅಕ್ವಿಜೇಷನ್ ಮುಗಿಸಿದ್ದೀನಿ ಅನ್ನೋ ಒಂದು ಮಾಹಿತಿ ನನಗಿದೆ. ಅದು ಕೊಟ್ಟ ತಕ್ಷಣ ಟೆಂಡರ್ ಕರೆದು 90% ಬಂದ್ರೆ ಮಾತ್ರ ನಾವು ಕೆಲಸ ಶುರು ಮಾಡೋದು. ಅದು ಮಾಡಿದ್ದಾರೆ ಅಂತ ಕಾಣಿಸ್ತದೆ, ಅದು ಶುರು ಮಾಡ್ತೀವಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಸರ್ ಈಗ ಆರೋಪ? ನಮ್ಗೆ ಅಲ್ಲಪ್ಪ, ಪಾಲ್ ಕೊಡಲ್ಲ, ನಮ್ಗೆ ಸುಮ್ಮನೆ ಸಿದ್ದರಾಮಯ್ಯನವ್ರು ಪುಸ್ತಕನೇ ಓದ್ತಾ ಇಲ್ಲ, ಬಂದಿರೋದು ಅದೇ ಕಾಚಾರ. ಅವರು ಹಿಂದೆ ಸಿದ್ದರಾಮಯ್ಯನವ್ರು ಇವತ್ತಿಲ್ಲ. ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮ್ಗೂ ಗೊತ್ತು, ದೇಶಕ್ಕೆ ಗೊತ್ತು. ಅವ್ರಿಗೇನಾಗಿದೆ, ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ. ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮೋದಿ ಸರ್ಕಾರ ಹಂಗಿಲ್ಲ. ನಮ್ಮ ಹತ್ರ ಎಷ್ಟಿದೆ ಅದ್ರ 100 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. ಒಂದ್ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ, ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ. ಇವ್ರಿಗೆ ಹೇಳಿದೆ ನಾನು, ನಿಮ್ಮ ಮನೆಗಾನಾಗ ಏನು ಮಾಡಬೇಡ್ರಿ, ನೀವು ಬರ್ರಿ, ನಿಮ್ಮ ಅಧಿಕಾರಿಗಳು ಕರ್ಕೊಬನ್ನಿ ಒಂದು ವಾರ. ಮೋದಿಯವ್ರ ಆಫೀಸಲ್ಲಿ ಬೇಡ, ನನ್ನ ಆಫೀಸಲ್ಲಿ ಹೆಂಗ್ ನಡೀತಾ ಇದೆ ಕೆಲಸ, ಪಾರದರ್ಶಕತೆ ಅಂದ್ರೇನು, ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು, ಅದನ್ನ ಬರ್ರಪ್ಪ ಒಂಚೂರು ನೋಡ್ರಿ. ಆಮೇಲೆ ಅದು ಒಂದು ಹಂತಕ್ಕೆ ತರೋಣ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ. ಹಂತಕ್ಕೆ ತರ್ತಾ ಇದ್ದೀವಿ. ನನಗೆ ಇವತ್ತು ಕೂಡ ವಿಶ್ವಾಸ ಇದೆ. ಅವ್ರ ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಿ. ಅವ್ರು ಸತ್ಯ ಮಾತಾಡೋಕೆ ತಯಾರಾಗಿಲ್ಲ. ಏನೋ ಒಂದು ಹೇಳೋದು ತಪ್ಪಿಸ್ಕೊಳ್ಳೋದು, ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಅವ್ರ ಗನ್ನ ಅವ್ರು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಅದ್ರ ಒಂದು, ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ, ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಆಗಿರ್ತಕ್ಕಂಥ ಒಂದು ಕೈಘಟನೆ, ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ, ಇಡೀ ವಿಶ್ವನೇ ಮೆಚ್ಕೋತಾ ಇದೆ. ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಥ್ಯಾಂಕ್ ಯು. ತಾಂತ್ರಿಕವಾಗಿ ನಾನು 10 ತಿಂಗಳಲ್ಲಿ ಎಲ್ಲ ಮುಗಿಸಿದ್ದೀನಿ. ಇದು ಕೂಡ ಇವಾಗ ಮುಗಿತಾ ಇದೆ. ಒಂದು ಲೆಟರ್ ಬೇಕಾಗಿತ್ತು, ಚೀಫ್ ಸೆಕ್ರೆಟರಿ ಬರ್ದಿದ್ದಾರೆ. ನಾವ್ ಇವಾಗ ಕೆಲಸ ಶುರು ಮಾಡಿಸ್ತೀವಿ. ಪೂರ್ತಿ ಇವಾಗ ಇವ್ರು ಏನಾಗಿತ್ತು ಹಿಂದೆ ಎಲ್ಲಾನು ROB ಮೇಲ್ ಸೇತುವೆ ಕೆಳ ಸೇತುವೆ ನಾವು ಅರ್ಧ ಕೊಡ್ತೀವಿ ಅಂದ್ರು. ಒಂದು ಎಲ್ಲ ನಿಂತೋಗಿತ್ತು. ನಾನು ಬಂದ್ಮೇಲೆ 106 ಕೆಲಸಗಳು ನಡೀತಾ ಇದೆ. ಇದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಇತ್ತು, ಅದು ಬಗೆಹರಿಸಿದ್ವಿ. ಇನ್ನೊಂದು ಸ್ವಲ್ಪ ದಿವಸ ಮಾಡಿ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಮಾಡಿ. ಹೌದೌದು, ಇನ್ನು ಮುಂದೆ ಯಾವುದೇ ಯೋಜನೆಗಳು ಕೂಡ ROB ಮೇಲ್ ಸೇತುವೆ ಕೆಳ ಸೇತುವೆಗಳಿಗೆ 100ಕ್ಕೆ 100 ಭಾರತ ಸರ್ಕಾರ. ಒಂದ್ ಪೈಸಾನು ಇಲ್ಲ. ಹೌದಪ್ಪ, ಅದು ಅದಕ್ಕೆ ಹಿಂದೆ ಬರ್ದಿದ್ರು, ಅದರಿಂದಾನೇ ಇಷ್ಟೆಲ್ಲ ಆಗಿದ್ದು. ಎಡವಟ್ಟು
ನಾವು ಕೊಡ್ತೀವಿ. ಇವ್ರು ಕೊಡ್ತೀವಿ ಅಂತ ಹೇಳಿದವ್ರು ಕೊಡಕ್ಕೂ ತಯಾರಾಗಿಲ್ಲ, ದುಡ್ಡು ಇಲ್ಲ ಅವ್ರ ಹತ್ರ. ಎಲ್ಲ ಭಾಗ್ಯಗಳು ಅಂತಾರೆ, ಭಾಗ್ಯನೂ ಇಲ್ಲ, ದುಡ್ಡು ಇಲ್ಲ. ಆ ಪರಿಸ್ಥಿತಿಲಿ ಇದೆ. ಅದಕ್ಕೆ ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಣ್ಣವರು ಕೂಡ ಅವ್ರಿಗೆ ಹೇಳಿದ್ದೀನಿ, ಒಂದು ಪತ್ರನೂ ಬರ್ತಿದ್ದೀನಿ. ನೀವೇನು ಮಾಡಬೇಡ್ರಿ, ಬುಕ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಗೊಂದು ಚೀಫ್ ಸೆಕ್ರೆಟರಿನ ಒಂದು ಕಾಗದ ಹಾಕ್ಸಿ ಅಂತ ಹೇಳಿದ್ದೀವಿ. ಮೋಸ್ಟ್ಲಿ ನಮ್ಮ MP ಕೂಡ ಬಂದಿದ್ದು, ಅವ್ರಿಗೂ ಕೂಡ ಹೇಳಿದ್ದೀನಿ ಮೊದ್ಲು ಕಳ್ಸ್ರಪ್ಪ ಅಂತ. ಅದು ಕಟ್ಟಿದ ತಕ್ಷಣ ನಾವು ದುಡ್ಡ ಮೇಲೆ ನೋಡ್ಕೊಳ್ಳೋಣ ಅಂತ ಕೆಲಸ ಮುಗಿಸಿ ಅದನ್ನ ಲೋಕಕ್ಕೆ ಸಮರ್ಪಣೆ ಮಾಡ್ತೀವಿ. ಬೇಲೂರು ಪ್ರಾಜೆಕ್ಟಿಗೆ ಯಾವಂತಿದೆ ಸರ್, ಯಾವಾಗ ಕೆಲಸ ಶುರು ಮಾಡ್ತೀವಿ? ನಾವು ಬೇಲೂರು, ನಾನು ಇವತ್ತು ಮೇಡಮ್ನವ್ರ ಹತ್ರ ಹೋಗ್ಬೇಕಾಗಿತ್ತು, ನನಗೆ ಅನಿವಾರ್ಯವಾಗಿ ಆಗ್ಲಿಲ್ಲ. ಎಲ್ಲ ಅಕ್ವಿಜೇಷನ್ ಮುಗೀತಾ ಬಂದಿದೆ. ಇದು ಹಂಗೆ ರೀ, 50% ನಾವು ಕೊಡ್ತೀವಿ ಅಂತಾರೆ, 50 ಪೈಸೆನೂ ಕೊಡೋರು. ಇವಾಗ ಏನಾಗಿದೆ, ನಮ್ಮ ಸರ್ಕಾರದ ಕೆಲಸ, ನರೇಂದ್ರ ಮೋದಿಯವರ ಕಾರ್ಯವೈಖರಿ 10 ತಿಂಗಳಲ್ಲಿ ನಾನು ಹೆಂಗಿದ್ದೀನಿ ಅಂದ್ರೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತೀನಿ. ಇವಾಗ 5 ಕಿಲೋಮೀಟರ್ಗೆ ಬರ್ತಾ ಇಲ್ವೇ? ಪಂಪ್ ಮಿಷಿನ್ ಇದ್ರೆ ಪಂಪ್ ಇಲ್ಲ, ಪಂಪ್ ಇದ್ರೆ ಡೀಸೆಲ್ ಇಲ್ಲ, ಡೀಸೆಲ್ ಇದ್ರೆ ಇನ್ನೊಂದಿಲ್ಲ. ಹಂಗಾಗಿದೆ. ಅದಕ್ಕೆ ಒಂದು ದಾರಿಗೆ ತರ್ತಾ ಇದೀವಿ. ಇದು ಕೂಡ ಶುರು ಮಾಡ್ತೀವಿ. ಆದಿಹಳ್ಳಿ ಬೇಲೂರು, ಆದಿಹಳ್ಳಿ ಚಿಕ್ಕಮಂಗ್ಳೂರು, ಮಾದಿಹಳ್ಳಿ ಅಲ್ಲ, ಆದಿಹಳ್ಳಿ ಕಣ್ರಿ, ನಿಮ್ಗೆ ನಾನು ಚೆನ್ನಾಗಿ ಸುಮ್ಮನೆ ಇರಪ್ಪ, ದಾರಿ ತಪ್ಪಿಸ್ಬೇಡ್ರಿ. ಆದಿಹಳ್ಳಿ, ಅದು ಆದಿಹಳ್ಳಿಯಿಂದ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರಿಂದ ಆದಿಹಳ್ಳಿ, ಆದಿಹಳ್ಳಿಯಿಂದ ಬೇಲೂರು. ಅದು ಕೂಡ ಈಗಾಗಲೇ ಸರ್ ಇದಾಗಿದೆ. ಟೆಕ್ನಿಕಲ್ ಆಗಿ ಕೆಲಸನೂ ಕೂಡ ನಡೀತಾ ಇದೆ. ಅದು ಕೂಡ ತತ್ತೀವಿ. ಅದಲ್ದಿರ ಇದನ್ನು ಕೂಡ ಸ್ವಲ್ಪ ದಿವಸದಲ್ಲೇ ಅಕ್ವಿಜೇಷನ್ನ ನಿಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಶ್ರಮ ವಹಿಸಿ ಅಕ್ವಿಜೇಷನ್ ಮುಗಿಸಿದ್ದೀನಿ ಅನ್ನೋ ಒಂದು ಮಾಹಿತಿ ನನಗಿದೆ. ಅದು ಕೊಟ್ಟ ತಕ್ಷಣ ಟೆಂಡರ್ ಕರೆದು 90% ಬಂದ್ರೆ ಮಾತ್ರ ನಾವು ಕೆಲಸ ಶುರು ಮಾಡೋದು. ಅದು ಮಾಡಿದ್ದಾರೆ ಅಂತ ಕಾಣಿಸ್ತದೆ, ಅದು ಶುರು ಮಾಡ್ತೀವಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಸರ್ ಈಗ ಆರೋಪ? ನಮ್ಗೆ ಅಲ್ಲಪ್ಪ, ಪಾಲ್ ಕೊಡಲ್ಲ, ನಮ್ಗೆ ನಿಮಿಷ ತಾಳಪ್ಪ. ಸುಮ್ಮನೆ ಸಿದ್ದರಾಮಯ್ಯವ್ರ ಪುಸ್ತಕನೇ ಓದ್ತಾ ಇಲ್ಲ, ಬಂದಿರೋದು ಅದೇ ಆಚಾರ. ಅವರು ಹಿಂದೆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ. ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮ್ಗೂ ಗೊತ್ತು, ದೇಶಕ್ಕೆ ಗೊತ್ತು. ಅವ್ರಿಗೇನಾಗಿದೆ, ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ. ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮೋದಿ ಸರ್ಕಾರ ಹಂಗಿಲ್ಲ. ನಮ್ಮ ಹತ್ರ ಎಷ್ಟಿದೆ ಅದ್ರ 100 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. ಒಂದ್ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ. ಇವ್ರಿಗೆ ಹೇಳಿದೆ ನಾನು, ನಿಮ್ಮ ಮನೆಗಾನಾಗ ಏನು ಮಾಡಬೇಡ್ರಿ, ನೀವು ಬರ್ರಿ, ನಿಮ್ಮ ಅಧಿಕಾರಿಗಳು ಕರ್ಕೊಬನ್ನಿ ಒಂದು ವಾರ. ಮೋದಿಯವ್ರ ಆಫೀಸಲ್ಲಿ ಬೇಡ, ನನ್ನ ಆಫೀಸಲ್ಲಿ ಹೆಂಗ್ ನಡೀತಾ ಇದೆ ಕೆಲಸ, ಪಾರದರ್ಶಕತೆ ಅಂದ್ರೆ ಏನು, ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು, ಅದನ್ನ ಬರ್ರಪ್ಪ ಒಂಚೂರು ನೋಡ್ರಿ. ಆಮೇಲೆ ಅದು ಒಂದು ಹಂತಕ್ಕೆ ತರೋಣ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ. ಹಂತಕ್ಕೆ ತರ್ತಾ ಇದ್ದೀವಿ. ನನಗೆ ಇವತ್ತು ಕೂಡ ವಿಶ್ವಾಸ ಇದೆ. ಅವ್ರ ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಿ. ಅವ್ರು ಸತ್ಯ ಮಾತಾಡೋಕೆ ತಯಾರಾಗಿಲ್ಲ. ಏನೋ ಒಂದು ಹೇಳೋದು, ತಪ್ಪಿಸ್ಕೊಳ್ಳೋದು, ಏನೋ ಒಂದು ಹೇಳೋದು, ತಪ್ಪಿಸ್ಕೊಳ್ಳೋದು. ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಅವ್ರ ಗನ್ನ ಅವ್ರು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಅದು ಒಂದು, ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ, ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಆಗಿರ್ತಕ್ಕಂಥ ಒಂದು ಕೈಘಟನೆ, ಇದನ್ನ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ, ಇಡೀ ವಿಶ್ವನೇ ಮೆಚ್ಕೋತಾ ಇದೆ. ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಥ್ಯಾಂಕ್ ಯು.